ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜೀವನದಾಗ ಯಾರನ್ನ ಬೇಕಾದರೂ ನಂಬ್ರಿ, ಆದರೆ ರಾಜಕಾರಣಿಗಳನ್ನು ಮಾತ್ರ ಮತ್ತು ರಾಜಕಾರಣಿಗಳ ಮಾತನ್ನು ಯಾವ ಕಾರಣಕ್ಕೂ ನಂಬಬಾರದು ಅಂತ ಪದೇ ಪದೇ ಸಾಬೀತಾಗ್ತಾನೆ ಇರ್ತದೆ. ಈಗ ನಾನು ಮಾತಾಡ್ತಾ ಇರೋದು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬಗ್ಗೆ. ಮೊನ್ನೆ ತಾನೇ ಈತ ಒಂದು ಮಾತನ್ನು ಹೇಳಿದರು. ಏನಂತಂದರೆ, ದೇವಸ್ಥಾನದ ದುಡ್ಡನ್ನು ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಬಳಸ್ತೀವಿ ವಿನ ಅದನ್ನ ಯಾವುದೋ ಸೋಷಿಯಲ್ ರಿಫಾರ್ಮೇಷನ್ಗೆ, ಸಾಮಾಜಿಕ ಕೆಲಸಕ್ಕೆ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಕೆಲಸಗಳಿಗೆ ಆ ದುಡ್ಡನ್ನು ಬಳಸಲಾಗುವುದಿಲ್ಲ ಅನ್ನುವಂಥ ಮಾತನ್ನು ಈ ಮನುಷ್ಯ ಹೇಳಿದರು. ಭಾಳ ಖುಷಿಯಾಗಿತ್ತು ನನಗೆ. ಯಾವ ಜೋಸೆಫ್ ವಿಜಯ್ ಮೆರವಣಿಗೆಯ ಸಂದರ್ಭದಲ್ಲಿ ಕೈಯಲ್ಲಿ ಜೀಸಸ್ಸನ ಫೋಟೋ ಹಿಡ್ಕೊಂಡು ಓಡಾಡಿದ್ನೋ, ಆತ ಹಿಂದೂ ಧರ್ಮದ ಬಗ್ಗೆ ಈ ರೀತಿಯಾದಂಥ ಕಾಳಜಿ ಕಳಕಳಿಯನ್ನು ತೋರಿಸ್ತಾ ಇದ್ದಾರಲ್ಲ, ಪರವಾಗಿಲ್ಲ. ಮುಖ್ಯಮಂತ್ರಿ ಆದ ಮೇಲೆ ಈ ಮನುಷ್ಯ ನಿಜವಾದ ಧರ್ಮ ನಿರಪೇಕ್ಷ ಏನಾದರೂ ಆದ್ನ ಅಂತ ಅನುಮಾನ ಶುರು ಆಯಿತು. ಆದರೂ ಒಂದು ಮೂಲೆಯಲ್ಲಿ ಒಂದು ಸಂದೇಹ ಇದ್ದೇ ಇರ್ತದೆ, ಯಾಕಂದರೆ ರಾಜಕಾರಣಿ ತಾನೆ. ಈಗ ಈತ ಮಾಡಿದಂಥ ಒಂದು ದೊಡ್ಡ ರಾದ್ಧಾಂತ ಇದೆಯಲ್ಲ, ಅದನ್ನು ಹೇಳಿದರೆ ನಿಜಕ್ಕೂ ಹಿಂದೂಗಳು ತಮಿಳುನಾಡಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಕೋಪ ಉಂಟಾಗತ್ತೆ, ಆಕ್ರೋಶ ಉಂಟಾಗತ್ತೆ. ನಮ್ಮ ಬಗ್ಗೆ ನಮಗೆ ಹತಾಶೆ ಮತ್ತು ಅಸಹಾಯಕ ಮನಸ್ಥಿತಿ ಉಂಟಾಗ್ತದೆ. ನಮ್ಮಲ್ಲಿ ಮುಂಚೆ ಈ ದೇವಸ್ಥಾನವನ್ನು ನಡೆಸಲಿಕ್ಕೆ ಏನು ಮಾಡೋರು ಅಂತಂದರೆ, ಹಳ್ಳಿಯಾಗಿದ್ದರೆ ಹಳ್ಳಿಯಲ್ಲಿರುವಂಥ ಒಂದಷ್ಟು ಜಮೀನು ಆ ದೇವಸ್ಥಾನದ ಹೆಸರಿಗೆ ಬರೆಯೋರು. ಇನಾಮ್ ಜಮೀನು ಅಂತ ಹೇಳೋರು. ಆ ಜಮೀನಿಂದ ಬರುವಂಥ ಬೆಳೆಯಿಂದ ಆ ಬೆಳೆಯನ್ನು ಮಾರಿಕೊಂಡು ಅದರ ಅರ್ಚಕರು ಜೀವನ ನಡೆಸೋರು. ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಅದನ್ನು ಬಳಸಲಾಗ್ತಾ ಇತ್ತು. ಆಮೇಲೆ ತೇರು, ಜಾತ್ರೆ ಅದರ ದುಡ್ಡನ್ನು ಬಳಸಲಾಗ್ತಾ ಇತ್ತು. ಎಲ್ಲ ಜೀರ್ಣೋದ್ಧಾರದ ಕೆಲಸಗಳೆಲ್ಲ ಅದರ ಮೂಲಕ ನಡೀತಾ ಇತ್ತು. ಇಡೀ ದೇಶಾದ್ಯಂತ ಇರುವಂಥ ಎಲ್ಲ ದೇವಸ್ಥಾನದ್ದು ಈ ರೀತಿಯಾದಂಥ ಒಂದು ಪ್ರತೀತಿ ನಡ್ಕೊಂಬಂದಿದೆ. ಅಷ್ಟೇ ಅಲ್ಲ, ರಾಜರು ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ದುಡ್ಡಿನ ಕೊರತೆಯಾದರೆ ಖಜಾನೆಯಲ್ಲಿ ದೇವಸ್ಥಾನದಿಂದ ಬಂದು ದೇವಸ್ಥಾನದಿಂದ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಯುದ್ಧಕ್ಕೆ ಬೇಕು ನಮಗೆ ಸಾಲ ಕೊಡಿ ಅಂತ ದೇವಸ್ಥಾನದಿಂದ ಪಡಿತಾ ಇದ್ರು. ದೇವಸ್ಥಾನ ಅಂದರೆ ಕೇವಲ ಅದು ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಸೀಮಿತ ಆಗಲಾರದೆ ಅಲ್ಲಿ ಯಾಗಶಾಲೆ ಇರೋದು, ಆಮೇಲೆ ಗುರುಕುಲ ನಡೆಸ್ತಾ ಇದ್ದು, ವೇದ ಪಾಠಶಾಲೆ ಇರೋದು, ಜಾನುವಾರುಗಳ ಗೋಶಾಲೆ ಇರೋದು, ಒಂದು ಸಮಾಜ, ಸಂಪೂರ್ಣವಾದಂಥ ಒಂದು ಸಮಾಜದ ರೀತಿಯಲ್ಲಿ ದೇವಸ್ಥಾನ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ದೊಡ್ಡದಾದಂಥ ವ್ಯವಸ್ಥೆ ಆಗಿರೋದು. ಆ ವ್ಯವಸ್ಥೆ ಅಡಿಯಲ್ಲಿಯೇ ಇಡೀ ಸಾಮ್ರಾಜ್ಯ, ಆ ಊರು, ಆ ಹಳ್ಳಿ ಎಲ್ಲ ನಡೀತಾ ಇತ್ತು. ಎಲ್ಲವೂ ಅಲ್ಲೇ ತೀರ್ಮಾನ ಆಗ್ತದೆ. ಪಂಚಾಯಿತಿಯಿಂದ ಹಿಡಿದು ಭರತನಾಟ್ಯಂನ ಆರಂಗೇಟ್ರ ಮಾಡ್ಬೇಕಂದ್ರೂ ಕೂಡ ದೇವಸ್ಥಾನದಲ್ಲೇ ಬಂದು ಮಾಡಿಸೋರು. ಈಗಲೂ ಕೂಡ ಕೇರಳದ ಬಹಳಷ್ಟು ಕಡೆ ಹಂಗೆ ಇದೆ, ನೀವು ನೋಡಿರ್ತೀರ. ಹಂಗಿರುವಂಥ ವ್ಯವಸ್ಥೆಯಲ್ಲಿ ಈಗ ದೇವಸ್ಥಾನಗಳು ಈ ಜಮೀನಿನ ಮೇಲೆ ಸರ್ಕಾರದ ಕಣ್ಣು ಬಿದ್ದುಬಿಡ್ತದೆ. ಇಷ್ಟೆಲ್ಲ ಜಮೀನು ದೇವಸ್ಥಾನಕ್ಕೆ ಯಾಕೆ ಬಿಟ್ಬಿಡ್ಬೇಕು, ಇದು ಮಾರಾಟ ಮಾಡಿಬಿಡೋಣ. ಕಣ್ಣು ಬೀಳೋದು ಯಾವ ರೀತಿ ಇರ್ತದೆ ಅಂತ ಹೇಳ್ತೇನೆ. ಜೋಸೆಫ್ ವಿಜಯ್ ಎಂಥ ಕೆಲಸ ಮಾಡೋದಂದ್ರೆ, ಒಂದೇ ಒಂದು ದಿವಸ ಮೊನ್ನೆ 9ನೇ ತಾರೀಕು ಮಾಡಿದ ಕೆಲಸ. ಜುಲೈ 9ನೇ ತಾರೀಕು ಮೊದಲು ಒಂದು ಆರ್ಡರ್ ಮಾಡ್ತಾರೆ. ಇನಾಮ್ ಕಾಯ್ದೆ 1963 ಪ್ರಕಾರ ಒಂದು ಆರ್ಡರ್ ಮಾಡ್ತಾರೆ. ಕರೂರು ಜಿಲ್ಲೆಯ 4 ದೇವಸ್ಥಾನಗಳ 3055 ಎಕರೆ ಜಮೀನು, 3085 ಏಕರ್ಸ್ ಆಫ್ ಲ್ಯಾಂಡ್, ಅದನ್ನು ಯಾವುದನ್ನು ಇದೇನು ಇನಾಮ್ ಜಮೀನು ಅಂತ ಏನು ಇರ್ತದಲ್ಲ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಮೀನು, ಅದನ್ನು ಮಾರಾಟ ಮಾಡೋಂಗಿಲ್ಲ ನೀವು. ಅದರ ಬೆಳೆಯನ್ನು ಬಳಸ್ಕೋಬಹುದು ನೀವು. ಅದನ್ನು ಮಾರಾಟ ಮಾಡಿ ಆ ದುಡ್ಡಲ್ಲಿ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡ್ಬೋದು. ಆ ಜಮೀನನ್ನೇ ಮಾರಲಿಕ್ಕೆ ಯಾವ ದೇವಸ್ಥಾನದ ಟ್ರಸ್ಟ್ ಇರುತ್ತೆ ಅವ್ರಿಗೂ ಕೂಡ ಪರ್ಮಿಷನ್ ಇಲ್ಲ. ಅದಕ್ಕೆ ನೋಂದಣಿ ನಿಷೇಧ ಅಂತ ಇರ್ತದೆ. ಯು ಕೆನಾಟ್ ರಿಜಿಸ್ಟರ್ ಇಟ್ ಟು ಸಮ್ ಅದರ್ ಪರ್ಸನ್. ಬೇರೆ ಪಾರ್ಟಿಗೆ ನೀವು ಅದನ್ನು ಮಾರಾಟ ಮಾಡೋಂಗಿಲ್ಲ. ಈ ನಿಷೇಧ ಇದೆ ಅದರ ಮೇಲೆ. ಹೀಗಾಗಿ ಯಾರೂ ಮಾರ್ಲಿಕ್ಕೆ ಸಾಧ್ಯ. ಸ್ವತಃ ನಾನು ಕೂಡ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಂಡಿ ನಮ್ಮದು ಒಂದಷ್ಟು ಇನಾಮ್ ಜಮೀನು ಅದಾವೆ. ಇದೇ ಥರದ ನಮ್ಮದು ಒಂದು ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಅಂತ, ಅದಕ್ಕೊಂದು ಸಣ್ಣ ಜಮೀನು ಇವತ್ತಿಗೂ ನಮ್ಮ ತಾತನ ಕಾಲದಿಂದ ಇದೆ. ಏನಂದ್ರೆ ಅದನ್ನ ಅಲ್ಲಿ ಪೂಜೆ ಮಾಡುವಂಥ ಅರ್ಚಕರಿಗೆ ಬರುವಂಥ ಖರ್ಚಿಗೆ, ದೇವಸ್ಥಾನದ ಖರ್ಚಿಗೆ ಆ ಜಮೀನಿನ ದುಡ್ಡು ಅದಕ್ಕೆ ಬಳಸಲಾಗ್ತದೆ. ಸ್ವತಃ ನಾನು ಕೂಡ ಅದರ ಫಲಾನುಭವಿ ಆಗಿರೋದ್ರಿಂದ ಇದ್ರ ಬಗ್ಗೆ ನನಗೆ ಸ್ಪಷ್ಟವಾದ ಕಲ್ಪನೆ ಇದೆ. ಹೀಗೆ 4 ಪ್ರಮುಖವಾದ ದೇವಸ್ಥಾನಗಳು ತಮಿಳುನಾಡಿನ ಕರೂರು ಜಿಲ್ಲೆಯಲ್ಲಿದ್ದಂಥವು. ಒಂದನೇದ್ದು ಅಲ್ಲೆಲ್ಲ ಈಶ್ವರನ ದೇವಸ್ಥಾನ ಜಾಸ್ತಿ, ಶೈವ ಭಕ್ತರ ಸಂಖ್ಯೆ ಜಾಸ್ತಿ, ನಿಮ್ಗೆ ಗೊತ್ತಿದೆ. ಅಲ್ಲಿ ಒಂದು ವಿವೃತೀಶ್ವರ ದೇವಸ್ಥಾನ. ಎರಡನೇದ್ದು ಪುಗಳಿಮಲೈ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅಂತ. ಮೂರನೇದ್ದು ಕಲ್ಯಾಣ ಪಶುಪತಿ ಈಶ್ವರ ಅಂತ. ನಾಲ್ಕನೇದ್ದು ರವೀಶ್ವರ ದೇವಸ್ಥಾನ. ಈ 4 ದೇವಸ್ಥಾನದ
3085 ಎಕರೆ ಜಮೀನನ್ನು, ಅದರ ಬೆಲೆ ಎಷ್ಟು? 3085 ಎಕರೆ ಜಮೀನನ್ನು ಸರ್ಕಾರಿ ವ್ಯಾಲ್ಯೂಯೇಷನ್, ಸರ್ಕಾರ ಮಾಡಿದ ಮೌಲ್ಯದ ಬೆಲೆ 25,000 ಕೋಟಿ ರೂಪಾಯಿಗಳು, 25,000 crore rupees. 25,000 ಕೋಟಿ ರೂಪಾಯಿನ ಯಾವ ರೀತಿ ಇದನ್ನು ಮಾರಾಟ ಮಾಡಿ ಪರಭಾರೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಯಿತು ಅಂದರೆ, ಜುಲೈ 9ನೇ ತಾರೀಕು ಮೊದಲು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು NOC ಕೊಡ್ತಾರೆ. ಹೌದು, ಇದು ನೀವು ನೋಂದಣಿ ನಿಷೇಧವನ್ನು ತೆರವುಗೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದೇ ದಿನ ಒಂದು ಡಿಪಾರ್ಟ್ಮೆಂಟ್ ಇದೆ, ಹಿಂದೂ ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ದೇವಸ್ಥಾನ, ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಂತ ನಾವು ಕರಿತೀವಿ ಒಂದು ಕನ್ನಡದಲ್ಲಿ. ಅದರ ಜಾಯಿಂಟ್ ಕಮಿಷನರು ಸೇಮ್ ಡೇ ಅವರು ಕೂಡ NOC ಸ್ಯಾಂಕ್ಷನ್ ಮಾಡ್ತಾರೆ, NOC ಮಾಡ್ತಾರೆ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ. ಅದಾದ ಕೂಡಲೇ ಈ HRNC ಅನ್ನುವಂಥ ಇಲಾಖೆ ಹೇಳಿದ್ನಲ್ಲ, ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಂತ, ಆ ಇಲಾಖೆ ಕಮಿಷನರಲ್ಲಿ TG ವಿನಯ್ ಅಂತ ಅವ್ರ ಹೆಸರು, IAS ಆಫೀಸರು. ಆ TG ವಿನಯ್ ಅದೇ ದಿವಸ 9ನೇ ತಾರೀಕು ಅವರು ಕೂಡ ನೋ ಅಬ್ಜೆಕ್ಷನ್ ಕೊಡ್ತಾರೆ. ಅದಾದ ಮೇಲೆ ಅದೇ ದಿವಸ ತಮಿಳುನಾಡು ಸರ್ಕಾರ ಇದ್ರ ಮೇಲೆ ಆರ್ಡರ್ ಪಾಸ್ ಮಾಡ್ತದೆ, ಗೌರ್ಮೆಂಟ್ ಆರ್ಡರ್ ಜಾರಿ ಆಗಿಬಿಡ್ತದೆ. ಅಂದರೆ ನೀವು ದೇವಸ್ಥಾನದ ಆಸ್ತಿ ಅಂತ ಇದ್ದಂಥ 3085 ಎಕರೆಗಳನ್ನು ನೀವು ಮಾರಾಟ ಮಾಡಬಹುದು. ಇದನ್ನು ಅತಿಕ್ರಮಿಸಿಕೊಂಡವರ ಸಂಖ್ಯೆ ಎಷ್ಟು? 3,890 ಜನ ಇದನ್ನು ಅತಿಕ್ರಮಿಸ್ಕೊಂಡಾಗಿತ್ತು. ಅದನ್ನು ಅವ್ರು ಇನ್ನು ಮುಂದೆ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕೊಬೋದು. ದೇವಸ್ಥಾನ ಬಡವಾಗಿ, ದೇವಸ್ಥಾನ ನಡೆಯೋದು ಹೆಂಗೆ ಸರ್? ಯಾವಾಗಲೂ ದೇವಸ್ಥಾನ ನಡೆಯೋದು ಹೆಂಗೆ ಅಂದರೆ, ಅಲ್ಲಿ ಯಾವಾಗಲೂ ನಡೆಯುವಂಥ ಪಲ್ಲಕ್ಕಿ ಉತ್ಸವ, ಅಲ್ಲಿ ನಡೆಯುವಂಥ ತೇರು, ಅಲ್ಲಿರುವಂಥ ಜಾತ್ರೆ ಮತ್ತು ಅಲ್ಲಿ ನಿರಂತರವಾಗಿ ನಡೆಯುವಂಥ ಅನ್ನಸತ್ರ, ದಾಸೋಹ, ಪ್ರಸಾದ, ಇದೆಲ್ಲದರ ಮೂಲಕ ದೇವಸ್ಥಾನದ ಅಸ್ತಿತ್ವ ಇರ್ತದೆ. ಈಗ ಮೊಘಲರು ದಾಳಿ ಮಾಡಿದ್ದು ಯಾರ ಮೇಲೆ? ನೇರವಾಗಿ ಅವ್ರು ಬಂದು ಹೊಡೆದದ್ದೇ ದೇವಸ್ಥಾನಗಳ ಮೇಲೆ. ದೇವಸ್ಥಾನದಲ್ಲಿ ಒಳಗಡೆ ಮೂರ್ತಿ ಕೆಳಗಡೆ ವಜ್ರ ವೈಡೂರ್ಯಗಳಿರ್ತವೆ, ಮುತ್ತುರತ್ನ ಇರ್ತವೆ ಅನ್ನೋದು ಎಷ್ಟು ಸರಿಯೋ, ಅದರ ಜೊತೆ ಅದು ಸಂಪದ್ಭರಿತವಾಗಿರುತ್ತೆ. ಮತ್ತು ದೇವಸ್ಥಾನವನ್ನು ನಾವು ಅಲಗಾಡಿಸಿದರೆ ಸಾಂಸ್ಕೃತಿಕವಾಗಿ ಒಂದು ಸಮಾಜವನ್ನೇ ನಾಶ ಮಾಡ್ಬೋದು ಅಂತ ಮೊಘಲರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರು ಮೊದಲು ಟಾರ್ಗೆಟ್ ಮಾಡ್ತಾ ಇದ್ದು ದೇವಸ್ಥಾನ ಮಾಡಿ ಅಲ್ಲಿರುವಂಥ ಧಾರ್ಮಿಕ ಹಿಂದೂಗಳು ಭಗ್ನಗೊಂಡಂಥ ಮೂರ್ತಿಯನ್ನು ಆರಾಧಿಸುವುದಿಲ್ಲ ಅಂತ ಸಾಬರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಮೊದಲು ಕೆಲಸ ಮಾಡ್ತಾ ಇದ್ದದ್ದೇ ಹತೋಡದಿಂದ ಹೊಡೆಯೋದಂತ, ಚೀಸಲ್ ಹಾಕಿ ಮೂರ್ತಿ ಹೊಡೆದ್ಬಿಡು, ಪೂಜೆ ಆಗಂಗಿಲ್ಲ ಅವಾಗ. ಅದಾದ ಮೇಲೆ ಅಲ್ಲಿರುವಂಥ ಆಸ್ತಿ ಮೇಲೆ ಕಣ್ಣು, ಆ ಆಸ್ತಿ ಎತ್ಕೊಳ್ಳೋದು. ಅದಾದಮೇಲೆ ಅಲ್ಲಿ ಬಂಗಾರ ಬೆಳ್ಳಿ ಏನೇನು ಪೂಜೆ ಪುನಸ್ಕಾರಕ್ಕಿರೋ ಸಾಮಾನುಗಳು ಅದು ಏನೇನಿದಾವೆ ಅದನ್ನೆಲ್ಲ ಲೂಟಿ ಮಾಡಿ ಆ ಸಾಮಾಜಿಕ ವ್ಯವಸ್ಥೆ, ಆ ಊರಿನ ಸಾಮಾಜಿಕ ವ್ಯವಸ್ಥೆ ಏನಿರುತ್ತೆ ಅದನ್ನು ಡಿಸ್ಟರ್ಬ್ ಮಾಡಿಬಿಡೋದು. ಆ ಒಂದು ಧಾರ್ಮಿಕ ಕೇಂದ್ರಕ್ಕೆ ಸುತ್ತಮುತ್ತಲು ಎಲ್ಲ ಊರಿಂದ ಜನ ಬರ್ತಾ ಇರ್ತಾರೆ. ಒಂದು ದೇವಸ್ಥಾನ ಅಂದಮೇಲೆ ಕೇವಲ ಆ ಊರವ್ರಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ನಾವಿಲ್ಲಿಂದ ತಿರುಪತಿಗೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಮಥುರೆಗೆ ಹೋಗ್ತೀವಿ, ಅಯೋಧ್ಯೆಗೆ ಹೋಗ್ತೀವಿ. ದೇಶದ ಎಲ್ಲ ಜನ ಈ ಯಾವುದೋ ಒಂದು ಊರಿಗೆ ಹೋದಕ್ಕೂ ಇಲ್ಲಿ ಯಾವ ಗುಡಿ ಇದಾವೆ ಅಂತ ಫಸ್ಟ್ ಕೇಳೋದು ನಾವು. ಯಾವ ದೇವಸ್ಥಾನ, ನೋಡೋವಂಥ ದೇವಸ್ಥಾನ ಯಾವುದಿಲ್ಲ, ಯಾವುದಕ್ಕೆ ನಡ್ಕೋಬೇಕು ಅಂತ ಕೇಳ್ತೀವಿ. ಅಂದರೆ ನಮ್ಮ ಶ್ರದ್ಧೆಯನ್ನು, ನಮ್ಮ ಭಕ್ತಿಯನ್ನು ಅಲುಗಾಡಿಸಿಬಿಟ್ರೆ ಸಮಾಜವೇ ಬಿದ್ದು ಹೋಗುತ್ತೆ ಅನ್ನೋದು ಮೊಘಲರಿಗೆ ಚೆನ್ನಾಗಿ ಗೊತ್ತಿತ್ತು. ಅದರ ಮುಂದುವರಿದ ಭಾಗವಾಗಿ ಮೊಘಲರ ನಂತರ ಬ್ರಿಟಿಷರಾಗಿ ಕೆಲಸ ಮಾಡ್ತಾರೆ. ಬ್ರಿಟಿಷರಾದಮೇಲೆ ಈ ವಿಜಯ್ ಜೋಸೆಫ್ ಥರದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೆಕ್ಯುಲರ್ ಅಂತ ನಾಟಕ ಮಾಡ್ತಾ ನಮ್ಮ ಹಿಂದೂ ಸಾಮ್ರಾಜ್ಯದ ವ್ಯವಸ್ಥೆ ಏನಿದೆ, ನಮ್ಮ ಆಸ್ಥೆ ಏನಿದೆ, ನಮ್ಮ ಭಕ್ತಿ ಏನಿದೆ, ನಮ್ಮ ಸಮರ್ಪಣಾ ಮನೋಭಾವ ಏನಿದೆ ಅದನ್ನು ಅಲಗಾಡಿಸುವ ಕೆಲಸ ಮಾಡೋದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಆರ್ಥಿಕವಾಗಿ ಲೂಟಿ ಮಾಡಿ ದೇವಸ್ಥಾನ ಬರ್ಬಾದಾಗುವ ಹಾಗೆ ಮಾಡೋದು. 4 ಪ್ರಮುಖ ದೇವಸ್ಥಾನ ಇವು ನಾನು ಹೇಳ್ತಾ ಇರೋದು. ವಿವೃತ್ತೀಶ್ವರ, ಪುರಿಮಲೈ ಬಾಲಸುಬ್ರಹ್ಮಣ್ಯ ಸ್ವಾಮಿ, ಕಲ್ಯಾಣ ಪಶುಪತೀಶ್ವರ, ರವೀಶ್ವರ, ಈ 4 ದೇವಸ್ಥಾನಗಳ ಆಸ್ತಿಯನ್ನು ಲೂಟಿ ಮಾಡಿದ್ದಾರೆ ವಿಜಯ್ ಜೋಸೆಫ್. ಮಜಾ ನೋಡಿ, ಇನ್ನೊಂದು ಭಾಳ ಚೆನ್ನಾಗಿದೆ ಕೇಸ್, ಇದೊಂದು ಹೇಳ್ಬಿಡ್ತೀನಿ, ಅದಾದಮೇಲೆ ಬೇರೆ ವಿಚಾರ ಮಾಡಿ. ಏನಂದರೆ ಇದೇ ತಮಿಳ್ನಾಡು, ಇದೇ ಕರೂರ್ ಡಿಸ್ಟ್ರಿಕ್ಟಲ್ಲಿ ಸುಮಾರು 27 ಜನ IAS ಆಫೀಸರ್ಸು, 49 ಜನ ಬಿಸ್ನೆಸ್ ಟೈಕೂನ್ಸು, 38 ಜನ ರಾಜಕಾರಣಿಗಳು ಒಂದು ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಆಸ್ತಿಯನ್ನು, ಎಷ್ಟು 507 ಎಕರೆ ಜಾಗವನ್ನು ಇವರು ಅತಿಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ. ಭೂ ಒತ್ತುವರಿ ಆಗಿದೆ. ಇಷ್ಟು ಜನ ಸೇರಿ ಭೂ ಒತ್ತುವರಿ ಮಾಡಿದ್ದಾರೆ ಈ ದೇವಸ್ಥಾನದ ಭೂಮಿಯನ್ನು. ಕೋರ್ಟ್ ಆರ್ಡರ್ ಮಾಡ್ತದೆ, ಮಡ್ರಾಸ್ ಹೈಕೋರ್ಟ್ ಏನಂತ, ನೀವು ಅತಿಕ್ರಮಿಸ್ಕೊಂಡಿರೋದು ಕಾನೂನು ಬಾಹಿರ, ಅಲ್ಲಿರುವಂಥ ಯಾರ್ಯಾರು ಅತಿಕ್ರಮಕಾರರಿದ್ದೀರಿ ಅವರೆಲ್ಲ ಜಾಗ ಖಾಲಿ ಮಾಡಬೇಕು ಅಂತ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಫಸ್ಟು ಕೇಸು
ಪಿಟಿಷನ್ ಹಾಕಿದವ್ರು ಪರವಾಗಿ ಆಗುತ್ತೆ, ಅರ್ಜಿದಾರ ಪರವಾಗಿ ಆಗುತ್ತೆ. ಖಾಲಿ ಮಾಡ್ಬೇಕು ಇವರೆಲ್ಲ ಯಾರ್ಯಾರು? 27 ಜನ AS ಆಫೀಸರ್ಸು, 49 ಜನ ಬಿಸ್ನೆಸ್ ಮ್ಯಾನ್ಗಳು, 38 ಜನ ರಾಜಕಾರಣಿಗಳು, ಇವರೆಲ್ಲ ಖಾಲಿ ಮಾಡಬೇಕು ಅಂತ ಆದೇಶ ಆಗೋಯ್ತು ಕೋರ್ಟ್ದು. ಪಾಲಿಸ್ಬೇಕಲ್ವಾ? ಇವ್ರು ಪಾಲಿಸಲ್ಲ, ಕಂಟೆಂಪ್ಟ್ ಆಗತ್ತೆ. ಇವ್ರೇನು ಮಾಡ್ತಾರೆ, ಲೋವರ್ ಕೋರ್ಟಲ್ಲಿ ಆಗಲ್ಲ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಕೂಡ ಆದೇಶವನ್ನು ಎತ್ತಿ ಹಿಡಿತು. ಇವರೆಲ್ಲ ಸೇರಿ ಯಾರ್ಯಾರೆಲ್ಲ ಅತಿಕ್ರಮಿಸ್ಕೊಂಡಿದ್ದಾರೆ ಮಡ್ರಾಸ್ ಹೈಕೋರ್ಟ್ಗೆ ಹೋದರು. ಮಡ್ರಾಸ್ ಹೈಕೋರ್ಟಲ್ಲಿ ಇಲ್ಲ, ಲೋವರ್ ಕೋರ್ಟಲ್ಲಿ ಆಗಿರುವಂಥ ಜಡ್ಜ್ಮೆಂಟ್ ಏನಿದೆ ಅದನ್ನು ಹೈಕೋರ್ಟು ಎತ್ತಿ ಹಿಡಿತೀವಿ ಅಂತ ಎತ್ತಿ ಹಿಡಿದ್ರು. ಮತ್ತು ತಕ್ಷಣದಲ್ಲಿ ಇದನ್ನು ಅತಿಕ್ರಮಣವನ್ನು ಖಾಲಿ ಮಾಡಿಸ್ಬೇಕು ಅಂತ ಸರ್ಕಾರಕ್ಕೆ ಆದೇಶ ಮಾಡ್ತಾರೆ, ರೆವಿನ್ಯೂ ಇಲಾಖೆಗೆ. ಅವ್ರನ್ನೆಲ್ಲ ಒತ್ತುವರಿ ಮಾಡಿದವ್ರನ್ನ ಹೊರಗೆ ಹಾಕಿ ಅಂತ. ಏನೂ ಮಾಡಲಿಲ್ಲ, ಅದಕ್ಕೂ ಕಂಟೆಂಪ್ಟ್ ಆಯಿತು. ಎಷ್ಟು ವರ್ಷ ಇದು ನಾನು ಹೇಳ್ತಾ ಇರೋದು? ಸತತ 6 ವರ್ಷಗಳ ಕಾಲ ನಿರಂತರವಾಗಿ ಕಾನೂನು ಹೋರಾಟ ಆಗತ್ತೆ ಖಾಲಿ ಮಾಡಿಸ್ಲಿಕ್ಕೆ. ಖಾಲಿ ಮಾಡೋದಿಲ್ಲ. ಸುಪ್ರೀಂ ಕೋರ್ಟ್ ಇದಾಯ್ತಾ, ಇದಾದ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಸುಪ್ರೀಂ ಕೋರ್ಟಲ್ಲಿ ಆಗಲ್ಲ. ಕೊನೆಗೆ ಮಡ್ರಾಸ್ ಹೈಕೋರ್ಟ್ ಒಂದು ಆದೇಶ ಮಾಡಿದೆ. ಏನಪ್ಪ ಅಂತಂದರೆ, ದೇವಸ್ಥಾನ ವೋಟರ್ ಅಲ್ಲದೆ ಇರ್ಬೋದು. ಭಾಳ ಚೆನ್ನಾಗಿದೆ ಇದು. ಈ ಟಿಪ್ಪಣಿಯನ್ನು ನೀವು ಕೇಳಬೇಕು, ಕೋರ್ಟ್ದ ಆರ್ಡರ್ದ ಕಾಪಿ ಅದರ ಜೊತೆ ಅಂಟಿಸ್ತೇನೆ ಸಾಧ್ಯ ಆದರೆ. ಮಡ್ರಾಸ್ ಹೈಕೋರ್ಟ್ ಆರ್ಡರ್ ಮಾಡಿದೆ, ದೇವಸ್ಥಾನದ ಮೂರ್ತಿಗಳು, ಅಲ್ಲಿರುವ ದೇವರು ಮತದಾರರು ಅಲ್ಲದೇ ಇರೋದರಿಂದ ನೀವು ಇದನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಕೋರ್ಟ್ ಆರ್ಡರ್ನ ದೇವರು ಮತದಾರರ ಅಲ್ಲದೇ ಹೋದರೂ ಕೂಡ ನ್ಯಾಯಸಮ್ಮತ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆದೇಶ ಮಾಡ್ತಾ ಇದ್ದೀವಿ. ತಕ್ಷಣದಲ್ಲಿ ಎಲ್ಲ ಯಾರ್ಯಾರು ಒತ್ತುವರಿ ಮಾಡಿದರೆ ಅವ್ರನ್ನ ಖಾಲಿ ಮಾಡಿಸಿ ಅಂತ ಕೋರ್ಟ್ ಆದೇಶ ಮಾಡಿದೆ. ಇದು ನಡೀತಾ ಇರೋದು ಪ್ರಕರಣ AIADMK ಸರ್ಕಾರ ಇದ್ದಾಗಿಂದ ಹೋರಾಟ ನಡೀತಾ ಇದೆ. ಅದಾದಮೇಲೆ ಸ್ಟಾಲಿನ್ ಆದಮೇಲೆ ಈಗ ವಿಜಯ್ ಜೋಸೆಫ್ ಬಂದಾನೆ. ಇಲ್ಲಿಯವರೆಗೂ ಯಾರೂ ಕೂಡ ಈ ದೇವಸ್ಥಾನದ 507 ಎಕರೆ ಜಮೀನೇನು ಒತ್ತುವರಿಯಾಗಿದೆ ಜಾಗಗಳು, ಆ ಜಾಗವನ್ನು ಖಾಲಿ ಮಾಡಿಸ್ಲಿಕ್ಕೆ ಯಾರೂ ತಯಾರಾಗಿಲ್ಲ. ಯಾಕೆ ಹಿಂಗೆ? ಯಾಕೆ ಅಂದರೆ ಅಲ್ಲಿ ದೊಡ್ಡವರು ಇದ್ದಾರೆ, IAS ಆಫೀಸರ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಸ್ವತಃ 38 ರಾಜಕಾರಣಿಗಳಿದ್ದಾರೆ. ಎಂಥ ವಿಚಿತ್ರ ಸನ್ನಿವೇಶ ನೋಡಿ. ಇದರ ಜೊತೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ. ಸುಪ್ರೀಂ ಕೋರ್ಟಲ್ಲಿ 3 ರಾಜ್ಯಗಳ ಕೇಸ್ ಇದೆ. ಒಂದು ತಮಿಳುನಾಡು, ಎರಡನೇದು ಆಂಧ್ರ ಪ್ರದೇಶ, ತೆಲಂಗಾಣ. ಅಂದರೆ ಅವಾಗ ಮುಂಚೆ ಒಂದೇ ಇತ್ತದು, ಅವಿಭಜಿತ ಆಂಧ್ರ ಪ್ರದೇಶ, ಜೊತೆಗೆ ಪಾಂಡಿಚೇರಿ. ಈ HRNC ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ನ, ಇಲಾಖೆ ಅಂತ, ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಹೇಳಿದ್ನಲ್ಲ, ದೇವಸ್ಥಾನದ ಮೇಲೆ ಸರ್ಕಾರದ ನಿಯಂತ್ರಣ ಇರಬಾರದು ಅಂತ ಒಂದು ಪಿಟಿಷನ್ ಹಾಕಲಾಗುತ್ತೆ. ಈ 4 ರಾಜ್ಯಗಳಲ್ಲಿ ದೇವಸ್ಥಾನಗಳ ಮೇಲೆ ಸರ್ಕಾರದ ನಿಯಂತ್ರಣ ಇರಬಾರದು ಅಂತ ಕೇಸು. ನೀವು ನಂಬಲ್ಲ ಹೇಳಿದರೆ 2012ರಿಂದ 2026ವರೆಗೂ ಇದರ ಕುರಿತು ಕೋರ್ಟಲ್ಲಿ ವಾದ ಮಂಡನೆ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಕೊನೆಗೆ ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ಆದೇಶ ಮಾಡುತ್ತೆ, ಏನಂತ, ನಿಮ್ಮ ಹೈಕೋರ್ಟ್ನಲ್ಲಿ ಇದರ ವಾದ ಮಂಡನೆ ಮಾಡಿ, ಸುಪ್ರೀಂ ಕೋರ್ಟಲ್ಲಿ ಇದು ಮಾಡಲ್ಲ ಅಂತ. 14 ವರ್ಷ ಏನು ಮಾಡ್ತಾ ಇದ್ರಿ? ಆವಾಗ ರಿವ್ಯೂ ಪಿಟಿಷನ್ ಹಾಕ್ತಾರೆ. ಮತ್ತೆ ಅರ್ಜಿದಾರರು ರಿವ್ಯೂ ಪಿಟಿಷನ್ ಹಾಕಿದಾಗ ಈಗ ಡಿವಿಷನ್ ಬೆಂಚಿಗೆ ಬಂದಿದೆ. ಜಸ್ಟಿಸ್ BV ನಾಗರತ್ನ ಮತ್ತು ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಅನ್ನೋರ ಬೆಂಚಿನಲ್ಲಿ ಇದರ ಕುರಿತು ಇನ್ನು ಮುಂದೆ ವಿಚಾರಣೆ ನಡೆಯುತ್ತೆ. ನೋಡಿ, ಈಗ ಇವರು ಜಸ್ಟಿಸ್ ನಾಗರತ್ನ ಕರ್ನಾಟಕದವರು ಫೆಬ್ರವರಿ 2027ಕ್ಕೆ ಚೀಫ್ ಜಸ್ಟಿಸ್ ಆಗ್ತಾರೆ. ಅವರು ರಿಮಾರ್ಕೆಬಲ್ ಜಜ್ಮೆಂಟ್ಗಳಿದ್ದಾವೆ. ಮುಂದೆ ಯಾವ ಥರ ಮಾತಾಡ್ತೇನೆ, ಇವತ್ತು ಈ ಸಂದರ್ಭದಲ್ಲಿ ಭಾಳ ಸುದೀರ್ಘ ಆಗುತ್ತೆ ಅಂತ ಮಾತಾಡಲ್ಲ. ಅತ್ಯಂತ ಕಡಿಮೆ ಅವಧಿಗೆ ಇರ್ತಾರೆ. ಮೊಟ್ಟ ಮೊದಲ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಗಿ ಆಗ್ತಾ ಇರೋದು. 36 ದಿವಸ ಇರ್ತಾರೆ ಅವರು. ವಿಕ್ರಮ್ನಾಥ್ ಬರ್ತಾರೆ ಇವರಾದ್ಮೇಲೆ. ಈಗ ವಿಕ್ರಮ್ನಾಥ್ ಒಂದು 7 ತಿಂಗಳು ಇರ್ತಾರೆ. P ನರಸಿಂಹ ಅವರು ಇರ್ತಾರೆ, ಅವರು ಒಂದು 6 ತಿಂಗಳು ಇರ್ತಾರೆ. ಸುದೀರ್ಘವಾಗಿ ಅದಾದಮೇಲೆ ನಮ್ಗೆ ಸಿಗೋದು ಯಾರಪ್ಪ ಅಂದರೆ 2028ರಿಂದ 2030ವರೆಗೂ JB ಪಾರ್ದಿವಾಲ ಬರ್ತಾರೆ. ಹೇಗೆ ಇರುತ್ತೆ ಅನ್ನೋದನ್ನು ನಾನು ಮತ್ತೆ ಯಾವಾಗಾರ ಮಾತಾಡ್ತೀನಿ. ನಮ್ಮ ದೇವಸ್ಥಾನದ ಮೇಲೆ ಇವರು ಕಣ್ಣು ಹಾಕಿ ಈ ರೀತಿ ಮಾಡ್ತಾರಲ್ಲ, ನೋವಾಗುವಂಥ ವಿಚಾರ ಅಲ್ವಾ? ಒಂದು ಅಯೋಧ್ಯೆಯಲ್ಲಿ ಯಾವನೋ ಬಿಡುಗಾಸನೆ ಎತ್ಕೊಂಡು ಹೋಗಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಗಲಾಟೆ ಆಗತ್ತೆ. ಸರ್ಕಾರವೇ ಸ್ವತಃ 25,000 ಕೋಟಿಯನ್ನು ಸಾಂವಿಧಾನಿಕವಾಗಿ ಕಾನೂನುಬದ್ಧವಾಗಿ ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಮತ್ತೊಂದು ಕಡೆ 507 ಎಕರೆ ಜಮೀನನ್ನು ಅತಿಕ್ರಮಣ ಮಾಡಿದ್ದನ್ನು ಖಾಲಿ ಮಾಡಿಸ್ಲಿಕ್ಕೆ ತಯಾರಾಗೋದಿಲ್ಲ ಅಂದರೆ ರಾಮ ಮಂದಿರದ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು? ಇದ್ರ ಬಗ್ಗೆ ಮಾತಾಡಿ. ಇದ್ರ ಬಗ್ಗೆ ಯಾರೂ ಮಾತಾಡ್ಲಿಕ್ಕೆ ತಯಾರಿಲ್ವಲ್ಲ? ಚರ್ಚೆ ಆಗಬೇಕಾದ ವಿಷಯ ಹೌದಲ್ವ? ಕೆಳಗೆ ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.